ಇನ್ನು ಪಾಕ್ ಭಾರತದ ಸಂಘರ್ಷದ ಮಧ್ಯೆ ರಣಬೇಟೆಗಾರನ ಆಗಮನವಾಗಿದೆ ನಮ್ಮ ದೇಶಕ್ಕೆ. ಯಾರದು ರಣಬೇಟೆಗಾರ ಅಂತ ನೋಡೋಣ. ಒಂದು ಕಡೆ ಭಾರತ ಪಾಕಿಸ್ತಾನದ ಯುದ್ಧದ ಸನ್ನಿವೇಶ. ಈ ಮಧ್ಯೆ ಭಾರತಕ್ಕೆ ರಣಬೇಟೆಗಾರನ ಆಗಮನವಾಗಿದೆ. ಭಾರತ ಸೇನಾಪಡೆಗೆ ರಷ್ಯಾದ ಮಿಸೈಲ್ ಒಂದು ಸೇರ್ಪಡೆಯಾಗಿದೆ. ರಷ್ಯಾದಿಂದ ಮತ್ತಷ್ಟು ವಿಮಾನ ನಿಗ್ರಹ ಕ್ಷಿಪಣಿ ಭಾರತಕ್ಕೆ ಬರಬಲ್ಲದು ಅಂತ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ ಇಗ್ಲಾ-ಎಸ್ ವಿಮಾನ ನಿಗ್ರಹ ಕ್ಷಿಪಣಿ ಅಂತ. ಇದು ಏನು ಮಾಡುತ್ತೆ? ಇದು ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದೆ, ರಷ್ಯಾದವರು ಕೊಟ್ಟಿದ್ದಾರೆ. ಇಗ್ಲಾ-ಎಸ್ ಅನ್ನು ಕೈಯಲ್ಲಿ ಹಿಡಿಯುವ ವಿಮಾನ ವಿರೋಧಿ ಕ್ಷಿಪಣಿ ಅಂತ ಕರೀತಾರೆ. ನಾವು ಈ ದೀಪಾವಳಿ ಸಂದರ್ಭದಲ್ಲಿ ಕೈಯಲ್ಲಿ ರಾಕೆಟ್ ಹಚ್ತೀವಲ್ಲ, ಆ ಥರ ಕೈಯಲ್ಲಿ ಹಿಡಿಬೋದು ಇದನ್ನು. ಗಡಿಯಲ್ಲಿರುವ ಶತ್ರು ಯುದ್ಧ ವಿಮಾನಗಳು ಮತ್ತು ಚಾಪರ್ಗಳು, ಡ್ರೋನ್ಗಳಿಂದ ಬೆದರಿಕೆಯನ್ನು ನೋಡಿಕೊಳ್ಳೋದಕ್ಕೆ ಇದು ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು. ಸೊ ಏನಿದರ ವಿಶೇಷತೆ ಅಂತ ನೋಡ್ಬೋಣ. ಸೊ ಕ್ರೂಸ್ ಕ್ಷಿಪಣಿ ಮತ್ತು ಡ್ರೋನನ್ನು ಗುರುತಿಸಿ ಹೊಡೆದುರುಳಿಸಬಲ್ಲದು. ಈ ಹಡಗುಗಳಲ್ಲಿ ಕ್ಷಿಪಣಿಗಳನ್ನು ಲಾಂಚ್ ಮಾಡ್ತಾರಲ್ಲ, ಅದು ಮತ್ತು ಡ್ರೋನ್ ಇದನ್ನು ಗುರುತಿಸಿ ಹೊಡೆಯುತ್ತಂತೆ. ಶತ್ರು ವಿಮಾನವನ್ನು ಹೊಡೆದುರುಳಿಸಲು ಒಬ್ಬ ಸೈನಿಕ ಇದನ್ನು ಬಳಸ್ಬೋದು, ಒಬ್ಬನೇ ಸಾಕು ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ. ಇಗ್ಲಾ-ಎಸ್-9 M342 ಕ್ಷಿಪಣಿ 9P522 ಕಾರ್ಯವಿಧಾನ ಅಂತ ಹೇಳ್ತಾರೆ. ಇಗ್ಲಾ-ಎಸ್ ಕೈಯಲ್ಲೇ ಹಿಡಿಯುವಂತಹ ಒಂದು ಕ್ಷಿಪಣಿ, ಕೈಯಿಂದನೇ ಹಾರಿಸ್ಬೋದು ಅಂತಕ್ಕಂಥದ್ದು ಇದರ ವಿಶೇಷತೆ. ಸೊ ಇದು ಗಡಿಯಲ್ಲಿ ಶತ್ರು ಯುದ್ಧ ವಿಮಾನಗಳು, ಚಾಪರ್ಗಳು, ಡ್ರೋನ್ಗಳಿಂದ ಬೆದರಿಕೆ ಏನು ಬರ್ತಿರುತ್ತಲ್ಲ ಅದನ್ನು ನೋಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಂತ. ಒಟ್ಟಾರೆ ಇದು ವಿಮಾನ ನಿಗ್ರಹ ಕ್ಷಿಪಣಿ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ವಿಮಾನ ನಿಗ್ರಹ ಕ್ಷಿಪಣಿ. ಯಾವುದಾದ್ರೂ ಬಾರ್ಡ್ರ್ನಲ್ಲಿ ಒಂದು ವಿಮಾನ ಬರ್ತಿರುತ್ತಪ್ಪ, ರಾಡಾರ್ ಗಿಡಾರ್ ಎಲ್ಲ ತಪ್ಪಿಸ್ಕೊಂಡು ಬರ್ತಿರುತ್ತೆ ಅಂದ್ಕೊಳ್ಳೋಣ, ಕೈಯಿಂದನೇ ಹೊಡೆದು ಉರುಳಿಸ್ಬಿಡ್ಬೋದು ಅದನ್ನು. ಇದು ಕೈಯಲ್ಲಿದ್ದರೆ, ಯಾವುದು ಇಗ್ಲಾ-ಎಸ್ ಇದು ಕೈಯಲ್ಲಿದ್ದರೆ ಕೈಯಿಂದನೇ ಹೊಡಿಬೋದು. ಅಂಥದ್ದು ಈಗ ರಷ್ಯಾದಿಂದ ಆಗಮನವಾಗಿದೆ. ಇನ್ನೂ ಒಂದಷ್ಟು ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಭಾರತೀಯ ಸೇನೆಗೆ ಇನ್ನಷ್ಟು ಶಕ್ತಿ ಬಂದಂತಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈ ಇಗ್ಲಾ-ಎಸ್ ವಿಮಾನ ನಿಗ್ರಹ ಕ್ಷಿಪಣಿ ಎಂತಹ ಕ್ರೂಷಿಯಲ್ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ಇದರಿಂದ ಸಹಾಯ ಆಗುತ್ತೆ, ಹೇಗೆ ಆಪರೇಟ್ ಆಗುತ್ತಿದ್ದು? ಅರವಿಂದ್, ಇಗ್ಲಾ-ಎಸ್ ಆ್ಯಂಡ್ ಹೆಲ್ಡ್ ಕ್ಷಿಪಣಿ ಇದು ತುಂಬಾ ಸಹಕಾರಿ ಆಗುತ್ತೆ. ಯಾವ ಸಮಯದಲ್ಲಿ ಇದು ಸಹಕಾರಿ ಆಗುತ್ತೆ ಅಂತಂದ್ರೆ, ಶತ್ರು ರಾಷ್ಟ್ರದ ವಿಮಾನ ಬರ್ತಾ ಇರಬೇಕಾದ್ರೆ ಡ್ರೋನ್ ಅಥವಾ ಕ್ಷಿಪಣಿ ಬರ್ತಾ ಇರೋದನ್ನ ಪತ್ತೆ ಹಚ್ಚಬಹುದು. ಇದರಿಂದಾಗಿ ಪತ್ತೆ ಹಚ್ಚಿ ಅದನ್ನ ಬರದೇ ಇರೋ ರೀತಿಯಲ್ಲಿ ನಿಗ್ರಹವನ್ನ ಮಾಡಬಹುದು, ಜೊತೆಗೆ ಒಡೆದು ಉರುಳಿಸಬಹುದು ಅನ್ನುವಂತ ಶಕ್ತಿ ಈ ಒಂದು ಕ್ಷಿಪಣಿಯಲ್ಲಿ ಇದೆ. ಕಳೆದ ವರ್ಷ ಭಾರತ ಸರ್ಕಾರ ರಷ್ಯಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಒಪ್ಪಂದದ ಪ್ರಕಾರವಾಗಿ ಕಳೆದ ಈ ತಿಂಗಳನ್ನೇ ಭಾರತೀಯ ಸೇನೆಗೆ ಈ ಕ್ಷಿಪಣಿ ಸೇರ್ಪಡೆ ಆಗಿರುವಂಥದ್ದು. ಮತ್ತಷ್ಟು ಕ್ಷಿಪಣಿಗಳು ಕೂಡ ಇಗ್ಲಾ-ಎಸ್ ಆ್ಯಂಡ್ ಹೆಲ್ಡ್ ಕ್ಷಿಪಣಿಗಳು, ಮತ್ತಷ್ಟು ಕ್ಷಿಪಣಿಗಳು ಸೇರ್ಪಡೆ ಆಗ್ತವೆ ಅನ್ನುವಂಥದ್ದು ತುಂಬಾ ಅನುಕೂಲಕರ. ಈ ಯುದ್ಧದ ಕಾರ್ಮೋಡದ ಮಧ್ಯೆ ಈ ರೀತಿಯ ಮಿಸೈಲ್ ಒಂದು ಬಂದು ಭಾರತೀಯ ಸೇನೆಗೆ ಸೇರ್ಪಡೆ ಆಗಿರುವಂಥದ್ದು ತುಂಬಾ ಸಹಕಾರಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾರತೀಯ ಸೇನೆಗೆ ಇದು ತುಂಬಾ ಬೂಸ್ಟ್ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇದನ್ನ ಶತ್ರು ರಾಷ್ಟ್ರದ ವಿಮಾನಗಳನ್ನ ಒಡೆದುರುಳಿಸಬಹುದು. ಒಬ್ಬ ಸೈನಿಕ ಅಥವಾ ಯೋಧ ಇದನ್ನ ಇಟ್ಕೊಂಡು ಹ್ಯಾಂಡ್ಲನ್ನ ಮಾಡಬಹುದಾಗಿದೆ. ಇದರಿಂದಾಗಿ ದೂರದಿಂದ ಬರ್ತಾ ಇರತಕ್ಕಂಥ ಡ್ರೋನ್ ಇರ್ಬೋದು, ವಿಮಾನಗಳನ್ನಿರ್ಬೋದು, ಅವುಗಳನ್ನ ತಡೆಯಬಹುದು, ಅಲ್ಲೇನೆ ಒಡೆದುರುಳಿಸಬಹುದಂತ ಸಾಮರ್ಥ್ಯ ಇರುವಂತ ಒಂದು ಕ್ಷಿಪಣಿ ಆಗಿರೋದು ತುಂಬಾ ಅನುಕೂಲಕರ ಆಗಿದೆ. ಮತ್ತಷ್ಟು ದೇಶದ ಸೇನೆಗೆ ಸೇರ್ಪಡೆ ಆಗ್ತವಂತ ಮಾಹಿತಿ ಸಿಕ್ಕಿದೆ. ಈಗ ಸದ್ಯಕ್ಕೆ 670 ಕ್ಷಿಪಣಿಗಳು ಸೇರ್ಪಡೆ ಆಗಿವೆ ಅನ್ನುವಂಥದ್ದು. ಈಗಾಗಲೇ ರಷ್ಯಾ ಮತ್ತೆ ಭಾರತ ನಡುವೆ ಈ ಶಸ್ತ್ರಾಸ್ತ್ರ ಒಪ್ಪಂದ ಮೊದಲಾಗಿತ್ತು. ಒಪ್ಪಂದದ ಪ್ರಕಾರವಾಗಿ ಈಗ ಭಾರತೀಯ ಸೇನೆಗೆ ಬಂದು ಸೇರ್ಪಡೆ ಆಗಿರುವಂಥದ್ದು. ಅರವಿಂದ್, ಓಕೆ, ಇದರ ಶಕ್ತಿ ಸಾಮರ್ಥ್ಯ ಏನು ಅಂತ ತಾವು ಹೇಳ್ತಾ ಇದ್ರಿ. ದೂರದಿಂದ ಬರ್ತಾ ಇರತಕ್ಕಂಥ ವಿಮಾನವನ್ನು ಹೊಡೆದುರುಳಿಸಬಹುದು ಅಂತ. ಭಾರೀ ಗಾತ್ರದ ವಿಮಾನಗಳನ್ನು ಕೂಡ ಹೊಡಿಬಹುದಾ, ಹೆಲಿಕಾಪ್ಟರ್ಗಳನ್ನ ಹೊಡಿಬಹುದಾ, ಅಥವಾ ಸಣ್ಣ ಸಣ್ಣ ಡ್ರೋನ್ಗಳ ಆಪರೇಷನ್ಗೆ ಮಾತ್ರ ಸೀಮಿತವಾಗಿರುತ್ತಾ ಅಂತ? ಸಣ್ಣ ಸಣ್ಣ ಡ್ರೋನ್ಗಳು ಮತ್ತೆ ಸಣ್ಣ ಕ್ಷಿಪಣಿಗಳು ಇರುವಂತಹಕ್ಕೆ ಇವು ತುಂಬಾ ಅನುಕೂಲಕರ ಆಗುತ್ತೆ. ದೊಡ್ಡ ದೊಡ್ಡ ವಿಮಾನಗಳು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಬರೋದನ್ನ ಇಲ್ಲಿಂದ ಒಡೆದು, ಅಂದ್ರೆ ಕ್ಷಿಪಣಿ ಮೂಲಕ ಮಿಸೈಲ್ ಅನ್ನ ಆನ್ ಮಾಡಿದಾಗ ಅಲ್ಲಿ ನಿಗ್ರಹ ಆಗುವಂಥದ್ದು. ಒಂದು ವೇಳೆ ವಿಮಾನಕ್ಕೆ ಏನಾದ್ರೂ ಟಚ್ ಆದ್ರೆ ಅದೆಲ್ಲ ಬ್ಲಾಸ್ಟ್ ಆಗಿ ಹೋಗುತ್ತೆ ವಿಮಾನ. ಆ ರೀತಿಯಾದಂತ ಸಾಮರ್ಥ್ಯ ಇರುವಂತದ್ದು. ಕೆಲವೊಮ್ಮೆ
ಸಣ್ಣ ಮತ್ತೆ ಡ್ರೋನ್ಗಳಿಗೆ ಕ್ಷಿಪಣಿಗಳಿಗೆ ಉಪಯೋಗಿಸ್ ಕೂಡ ತುಂಬಾ ಅನುಕೂಲಕರ. ಆದ್ರೆ ದೊಡ್ಡ ವಿಮಾನಗಳನ್ನು ಕೂಡ ತಡೆಯುವಂತಹ ಸಾಮರ್ಥ್ಯ ಈ ಕ್ಷಿಪಣಿಗೆ ಇದೆ ಅನ್ನುವಂಥದ್ದು ತುಂಬಾ ಅನುಕೂಲಕರ. ಬೇರೆಯವನ್ನಾದ್ರೆ 4-5 ಜನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು ಒಬ್ಬರೇ ಯೋಧರು ಇದನ್ನ ಬಳಸಿ ಪ್ರವೇಶ ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ಪ್ರವೇಶ ಆಗದೇ ಇರೋ ರೀತಿಯಲ್ಲಿ ತಡೆಯುವಂಥದ್ದು, ತಮ್ಮ ಗಡಿಗೆ ಬರದೇ ಇರೋ ರೀತಿಯಲ್ಲಿ ತಡೆಯೋಕ್ಕೆ ತುಂಬಾ ಅನುಕೂಲಕರ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಮಿಸೈಲ್ನ ತುಂಬಾ ಶಕ್ತಿಶಾಲಿ ಆಗಿದೆ, ತುಂಬಾ ಅನುಕೂಲಕರ ಎನ್ನುವಂಥದ್ದು ಮತ್ತೆ ತುಂಬಾ ಸಪೋರ್ಟಿವ್ ಆಗುತ್ತೆ ಸೇನೆಗೆ ಎನ್ನುವಂಥದ್ದು ಹೇಳಲಾಗ್ತಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಶಸ್ತ್ರಾಸ್ತ್ರಗಳು ಯಾವುದೇ ಆಗಲಿ ನಮ್ಮ ಸೇನೆಗೆ ಅದು ಸೇರ್ಪಡೆ ಆಯಿತು ಅಂದರೆ ಅದರಿಂದ ನಮಗೆ ಮತ್ತಷ್ಟು ಬಲ ಬಂತು ಅಂತಲೇ ಅರ್ಥ. ಸುಮ್ಮನೆ ರಷ್ಯಾದೊತ್ತೆ ಒಪ್ಪಂದ ಮಾಡಿಕೊಂಡು ಇದನ್ನು ತರಿಸಿರೋದಲ್ಲ. ಇದರ ಉಪಯೋಗ ಏನು ಅಂತ ಗೊತ್ತಿದ್ದೇ ಇದ್ರ ಜೊತೆ ಒಪ್ಪಂದ ಮಾಡಿಕೊಂಡು ರಷ್ಯಾದವರು ನಮಗೆ ಸಪ್ಲೈ ಮಾಡ್ತಿರೋದು. ಸದ್ಯದಲ್ಲೇ ಇನ್ನಷ್ಟು ಬರುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ನಮ್ಮ ಶಕ್ತಿ ಸಾಮರ್ಥ್ಯ ಇನ್ನಷ್ಟು ಜಾಸ್ತಿ ಆಯಿತು.